ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಸಂಸತ್ತಿನಲ್ಲಿ ಇವತ್ತು ಕೋಲಾಹಲ. ಮತ್ತು ಸಂಸತ್ತಲ್ಲಿ ಇನ್ನೇನಾಗಬೇಕು? ಬರೀ ಗದ್ದಲಾನೆ. ಗಂಭೀರವಾದ ಚರ್ಚೆ ನಡೆಯಿತು ಅನ್ನೋಕ್ಕಾಗತ್ಯೇ? ಸಾಧ್ಯನೇ ಇಲ್ಲ. ಸಂಸತ್ತಿರುವುದೇ ಕೋಲಾಹಲ, ಅದರ ಅರ್ಥನೇ ಜಗಳ, ಬಡಿದಾಟ, ಅಜ್ಜರ್. ಅದಕ್ಕೆ ಇರೋದು ಸಂಸತ್ತು ಅಷ್ಟೇ. ಅದೇನು ನ್ಯೂಸೇ ಅಲ್ಲಪ್ಪ. ಸರಿ, ಇದು ಪ್ರತಿಪಕ್ಷಗಳಿಗೆ ಹೇಳಿದ್ರಂತೆ ಸ್ಪೀಕರು, ನೋಡಿ ಪ್ರಶ್ನೋತ್ತರ ಅವಧಿ ಆದಮೇಲೆ ಅವಕಾಶ ಕೊಡ್ತೀನಿ ಇರ್ರಿ ಮಾತಿಗೆ ಅಂತ. ಅದೆಲ್ಲ ಆಗೋದಿಲ್ಲ ಈಗಲೇ ಅಂತಂದು. ಇವ್ರು ಬೇಕಾದಂಗೆ ಇವ್ರು ನಡೆಸ್ಬೇಕು ಹೌಸ್, ಅವ್ರು ಬೇಕಾದಂಗೆ ಅವ್ರು ನಡೆಸ್ಬೇಕು ಹೌಸು. ಹೆಂಗಿದೆ ಇಲ್ಲಿ ಅಂತಂದರೆ ಅಪೋಸಿಷನ್ ನಾನು ಹೇಳ್ದಂಗೆ ನಡಿಬೇಕು, ರೂಲಿಂಗ್ ಪಾರ್ಟಿ ನಾನು ಹೇಳ್ದಂಗೆ ನಡಿಬೇಕು, ನಡೆಯಲ್ಲ. ಅಡ್ಜರ್ನ್ ಮಾಡ್ರಪ್ಪ, ಸುಮ್ಮನೆ ಬೆಳಗ್ಗೆ ಸೇರಿ ಕಾಪಿ ಗೀಪಿ ಕೂಡಿರಿ, ಅಡ್ಜರ್ನ್ ಮಾಡಿ ನಿಮ್ಮ ಕೆಲಸಕ್ಕೆ ಹೋಗಿ ಬರ್ರಿ ನಾಳೆ ಬೆಳಗ್ಗೆ ಮತ್ತೆ ದಿನ ಬೆಳಗ್ಗೆ ಅದೇ ಚರ್ಚೆ ಅಷ್ಟೇ. ಕೋಲಾಹಲ ಅಂದ್ಬಿಟ್ರೆ ಆಯ್ತಪ್ಪ, ಎಂಡ್ ಆಯಿತು, ಮುಗೀತು. ಲಜ್ಜೆಗೆಟ್ಟ ಜನ ಎಲ್ಲ ಪಾರ್ಲಿಮೆಂಟಿಗೆ ಬಂದು ತಲೆನಲ್ಲಿ ಸಗಣಿನೂ ಇಲ್ದಿದ್ದವರಿದ್ದಾಗ ಏನು ಮಾಡೋಣ? ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಕಡೆಯಲ್ಲೂ ಎರಡೂ ಕಡೆಗಳಿಗೆ. ಆಲ್ ರೈಟ್, ಇನ್ನು ಅದೆಲ್ಲ ಚರ್ಚೆಗಳ ಟೈಮ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರಂತಪ್ಪ. ಹಾಂ, ಮಾಡಿಬಿಡಿ, ಬೇಡ ಅಂದು ನೀವು. ಸರಿ, ಏನಾಗಿದೆ ಈಗ? ಪಹಲ್ಗಾಮ್ ಬಗ್ಗೆ ಲೋಕಸಭೆಯಲ್ಲಿ 16 ಗಂಟೆ, ರಾಜ್ಯಸಭೆಯಲ್ಲಿ 9 ಗಂಟೆ ಚರ್ಚೆಗೆ ಸಮಯ ನಿಗದಿಪಡಿಸಿದೆ. ಮಾಡ್ಕೊಳ್ಳಿ, ಯಾರು ಬೇಡ ಆದವ್ರು ನಿಮ್ಮನ್ನು ಅಲ್ವೇ? ಆಯ್ತು, ನೆಕ್ಸ್ಟ್. ಮೋದಿ ವೈಟ್ ಇದೆ ಸರ್. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. माननीय सदस्यगण, ये प्रश्नकाल है। मैं माननीय सदस्यों से फिर आग्रह करता हूं, वह अपनी अपनी सीट पर जाकर बैठे। सरकार हर मुद्दों पर जवाब देना चाहती है। ऑपरेशन सिंदूर में भारत की सेना ने जो लक्ष्य निर्धारित किया था 100% अचीव किया। आतंकियों के आकाओं के घर में जाकर ಮಾಧ್ಯಮಗಳ ಜೊತೆ ಮಾತಾಡಿದ್ರು ಅಂತ. ಮಾಧ್ಯಮಗಳ ಜೊತೆ ಅವ್ರು ಮಾತಾಡಿಲ್ಲ, ಮಾಧ್ಯಮಗಳ ಮುಂದೆ ಭಾಷಣ ಮಾಡಿದರು. ಹೌದು, ಏನು ಹೇಳಬೇಕು ಅದನ್ನು ಹೇಳೋದು ಭಾಷಣ. ಓಕೆ, ಭಾಷಣ ಅಂದ್ರೆ ಮಾಧ್ಯಮಗಳ ಮುಂದೆ ಮೋದಿ ಭಾಷಣ, ಹೇಳಿಕೆ ಅಲ್ಲ. ಮಾಧ್ಯಮಗಳ ಜೊತೆ ಮಾತನಾಡೋದಲ್ಲ. ಅವರು ಮಾಧ್ಯಮಗಳ ಜೊತೆ ಅಂತ ಮಾತಾಡೋದು ಒಂದೇ ಸರಿ. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡೋವಾಗ ಮಾತ್ರ. ಅದು ಹೊರತಾಗಿ ಅದು ಬಿಟ್ಟು ಅವ್ರು ಮಾಧ್ಯಮ ಜೊತೆ ಮಾತಾಡಲ್ಲ. ಆದರೆ ಇದನ್ನು ವಿಜಯೋತ್ಸವ ಆಚರಿಸಬೇಕು ಅಂತ ಹೇಳಿದ್ದಾರೆ ಸರ್. ಇದನ್ನು ವಿಜಯೋತ್ಸವ ಅವ್ರು ಏನು ಬೇಕಾದ್ರೂ ಕರೆ ಕೊಟ್ಕೋಬೋದ್ರಿ, ಅದು ಅವ್ರ ಇಷ್ಟ. ಅವ್ರು ಹೇಳಿದ್ದೆಲ್ಲ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಇಲ್ಲಿ. ನಮಗೆ ಈಗಲೂ ಪ್ರಶ್ನೆ ಇರುವುದು ಪಹಲ್ಗಾಮ್ ವಿಚಾರದಲ್ಲಿ ಆ 4 ಜನ ಎಲ್ಲಿ? ನಂಬರ್ ಟು, ಏಕೆ ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ರಿ? ಹಾಗಾದರೆ ಈ ಆಪರೇಷನ್ ಸಿಂಧೂರ್ ಪ್ರಾರಂಭ ಆದಾಗ ನಮಗಿದ್ದಂಥ ಟೋಟಲ್ ಒಟ್ಟಾರೆ ಗುರಿ ಏನಿತ್ತು? ಹಾಗಾದ್ರೆ ನಮಗಲ್ಲಿ 14 ಕಡೆ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋದೇ ನಮಗೆ ಗುರಿನಾ? ಏನಿತ್ತು? ಮೂರನೇದು, ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನಲ್ಲಿ ಕೂತ್ಕೊಂಡು ಪದೇ ಪದೇ ಅದನ್ನು ಹೇಳುತ್ತಾನಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳೋಕ್ಕೆ ನಿಮಗೆ ಬಡ್ದಿರೋ ರೋಗ ಏನು ಗೌರ್ಮೆಂಟ್ ಆಫ್ ಇಂಡಿಯಾಗೆ? ಅವನು ಪದೇ ಪದೇ ಹೇಳ್ತಾನೆ, ನಾನು ನಿಲ್ಲಿಸ್ತೇನೆ. ಹೌದಾ ಅಲ್ವಾ? ಕುತಳ ಬಾಯಿ ಮುಚ್ಕೊಂಡು, ನೀನು ಅಲ್ಲ, ನಿಮ್ಮ ತಾತಾನೂ ಅಲ್ಲ ಹೇಳಿ, ಅದನ್ನು ಜನ ಬಯಸ್ತಾರೆ. ಹೇಳಿ ಅಷ್ಟೇ. ನೋಡೋಣ, ಅದು ಚರ್ಚೆಗಳಲ್ಲಿ ಬರಬಹುದು.